ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ಬಹಳಷ್ಟು ನಾವು ಇವತ್ತು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವ ಹಾಗೂ ಚುನಾವಣಾ ನಂತರ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಬಹಳಷ್ಟು ರೀತಿಯಲ್ಲಿ ಕೇಳ್ತಾ ಇದ್ದೇವೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ಈ ಗ್ಯಾರಂಟಿಯಿಂದ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಈ ನನ್ನ ಸದನದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರದ ಕುರುಬುರಮಲ್ಲೂರು ಗ್ರಾಮದಲ್ಲಿ ಈ ಗ್ಯಾರಂಟಿ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಪ್ರತಿಯೊಂದು ತಾಯಂದಿರು ಸಾವಿರ ರೂಪಾಯಿ ಜಮಾ ಮಾಡಿ 3 ಲಕ್ಷ ರೂಪಾಯಿಯನ್ನು ಆ ಗ್ರಾಮ ದೇವಿಗೆ ಬಂಗಾರವನ್ನು ಉಡುಗೊರೆಯಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ತರ ಬೇವಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ಗ್ರಾಮದ ಪ್ರತಿಯೊಬ್ಬ ತಾಯಂದಿರು 2 ಲಕ್ಷ ರೂಪಾಯಿ ಜಮಾ ಮಾಡಿ ಆ ಗ್ರಾಮ ದೇವಿಗೆ ಬಂಗಾರದ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ತಾಯಂದಿರು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಗೃಹಲಕ್ಷ್ಮಿ ದುಡ್ಡಿನಿಂದ ಫ್ರಿಡ್ಜ್ ಅನ್ನು ಖರೀದಿ ಮಾಡಿದ್ದಾರೆ, ಗೃಹಲಕ್ಷ್ಮಿ ದುಡ್ಡಿನಿಂದ ಟ್ರೆಜರಿಯನ್ನು ಖರೀದಿ ಮಾಡಿದ್ದಾರೆ, ಗ್ಯಾರಂಟಿ ದುಡ್ಡಿನಿಂದ ಹೆಣ್ಣು ಮಕ್ಕಳು ತಮ್ಮ ಗಂಡಂದರಿಗೆ ಮೋಟಾರ್ ಸೈಕಲ್ ಅನ್ನು ಕೊಡಿಸಿದ್ದಾರೆ, ಟಿವಿಯನ್ನು ತಂದಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದರು. ನೀರಲ್ಗಿ ಗ್ರಾಮ ಅಂತ ಹೇಳಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಅತ್ತೆ ತನ್ನ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ತನ್ನ ಸೊಸೆಗೆ ಒಂದು ಕಿರಾಣಿ ಅಂಗಡಿ ತೆಗೆದುಕೊಟ್ಟಂತ ಉದಾಹರಣೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಧ್ಯಕ್ಷರೇ, ವಿಶೇಷವಾಗಿ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ಈ ಸಮಾಜದ ಕಟ್ಟ ಕಡೆಯ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪೈಲ್ವಾನರು ಜೊತೆಗೆ ನಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಕೆಲಸ ಮಾಡುವಂತವರಿಗೆ ಈ ಬಜೆಟ್ನಲ್ಲಿ ಗೌರವಧನವನ್ನು ಹೆಚ್ಚಳ ಮಾಡುವ ಮುಖಾಂತರ ಈ ಸಮಾಜದಲ್ಲಿ ಕಷ್ಟಕ್ಕೊಳಗಾದಂಥ ಜನರಿಗೆ ಸ್ಪಂದಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ವಿಶೇಷವಾಗಿ ನಾವೆಲ್ಲ ಹೊಸ ಶಾಸಕರು ಬಹಳಷ್ಟು ಜನ ಇವತ್ತು ಆಯ್ಕೆಯಾಗಿ ಬಂದಿದ್ದೇವೆ. ನಾವೆಲ್ಲ ಈ ಸದನದಿಂದ ಬಹಳಷ್ಟು ಹಿರಿಯ ನಾಯಕರಿಂದ, ಹಿರಿಯ ಸದಸ್ಯರಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದೆ. ಆದರೆ ನಾನು ಬೆಳಗಾವಿ ಅಧಿವೇಶನ ನಂದು 1ನೇ ಅಧಿವೇಶನ, ಬೆಂಗಳೂರಿನ ಇದು 2ನೇ ಅಧಿವೇಶನ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಯಾವುದೋ ಒಂದು ಸಂಬಂಧಪಡಲಾರದ ವಿಚಾರಕ್ಕೆ ಸುಮಾರು 4-5 ದಿನ ಸದನ ವ್ಯರ್ಥ ಆಯಿತು. ಇವತ್ತು ಕೂಡ ಸುಮಾರು ಬಹಳಷ್ಟು ಜನ ನಾವು ಮಾತನಾಡೋರಿದ್ದೀವಿ. ಇವತ್ತು ಕೂಡ ಸುಮಾರು 4-5 ದಿನ ಈ ಸದನದಲ್ಲಿ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಸದನ ವ್ಯರ್ಥ ಆಯಿತು. ಅಧ್ಯಕ್ಷರೇ, ನಾನು ಹೇಳ್ತೀನಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ವಿರೋಧ ಪಕ್ಷದವರು ತಾವು ಅಧಿಕಾರ ಇದ್ದಾಗ ತಮ್ಮ ಕಾರ್ಯಕರ್ತರಿಗೆ ಎಲ್ಲ ರೀತಿಯ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಲಿ, ಆಶ್ರಯ ಸಮಿತಿಗಳಾಗಲಿ, ಪ್ರತಿಯೊಂದು ಸಮಿತಿಗಳಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಅಧಿಕಾರ ಬಂದ ತಕ್ಷಣ ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಸಮಿತಿಯಲ್ಲಿ ಅಧಿಕಾರ ಕೊಟ್ಟಿರೋದನ್ನು ಸುಮಾರು ಅದು ಒಂದೇ ವಿಷಯಕ್ಕಾಗಿ ಸುಮಾರು 3-4 ದಿನ ಸದನ ವ್ಯರ್ಥ ಆಗಿದ್ದು. ಇದು 7 ಕೋಟಿ ಜನರಿಗೆ ನಾವು ಅನ್ಯಾಯ ಮಾಡಿದ್ವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 2023ರಲ್ಲಿ ನನ್ನ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕಿಂತ ಹೆಚ್ಚು ಡೈರೆಕ್ಟರ್ಗಳು, 4-5 ಬೋರ್ಡ್ ಚೇರ್ಮನ್ಗಳು, ಎಲ್ಲೇ ನೋಡಿದ್ರು ಬರೀ ಸರ್ಕಾರದ ಪ್ರತಿನಿಧಿಗಳೇ ಕಾಣ್ತಾ ಇದ್ರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರೆ ಅವ್ರ ಸರ್ಕಾರದಲ್ಲಿ ಮಾಡಿದ್ದು ತಪ್ಪಾದ್ರೆ ಈಗ ಮಾಡಿದ್ದು ಈಗ ನಮ್ಮ ಸರ್ಕಾರ ಮಾಡೋದಕ್ಕೆ ಪ್ರಶ್ನೆ ಮಾಡೋದು ಎಷ್ಟು ಸರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ರಾಜ್ಯದ ಜ್ವಲಂತ ಸಮಸ್ಯೆಗಳು ಮೇಕೆದಾಟು, ಕಳಸಾ ಬಂಡೂರಿ, ನೀರಾವರಿ ಯೋಜನೆ, ಎಜುಕೇಶನ್ ಸಿಸ್ಟಮ್, ಇವತ್ತು ಬಹಳಷ್ಟು ಯೋಜನೆಗಳ ಬಗ್ಗೆ ಇವತ್ತು ಇಲ್ಲಿ ಚರ್ಚೆ ಆಗಬೇಕಾಗಿದೆ. ಆದರೆ ಇವತ್ತು ಖೇದಕರ ಸಂಗತಿ ಅಂತ ಹೇಳಿದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅನವಶ್ಯಕ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಅಧ್ಯಕ್ಷರೇ, ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ ನಂತರ ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ ಮಂಡನೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾನು ಈ ಸದನದಲ್ಲಿ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ. ಅಧ್ಯಕ್ಷರೇ, ಜಾತಿ ಗಣತಿಯನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮಾಜ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟ್ ಅನ್ನು ಅವರಿಗೆ ಅನುದಾನವನ್ನು ಮೀಸಲಿಡಬೇಕು. ಅನುದಾನವನ್ನು ಮೀಸಲಿಟ್ಟು ಆ ಸಮಾಜಗಳ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ಹೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯದಿಂದ 5 ಲಕ್ಷ ಕೋಟಿ ಟ್ಯಾಕ್ಸ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ ತುಂಬುತ್ತಾ ಇಲ್ಲ. ಎಷ್ಟು ಪರ್ಸೆಂಟ್ ಸಮಾಜ ಇದೆ ಅಷ್ಟು ಪರ್ಸೆಂಟ್ ಇವತ್ತು ಅನುದಾನ ಇವತ್ತು ಟ್ಯಾಕ್ಸ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ. ಆದ್ದರಿಂದ ನಾನು ತಮ್ಮ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಂತೇನೆ, ಮುಂದಿನ ಬಜೆಟ್ ಯಾವ ರೀತಿ ಆಗ್ಬೇಕಂತ ಹೇಳಿದ್ರೆ ಅಧ್ಯಕ್ಷರೇ, ಎಲ್ಲ ಸಮಾಜಗಳು ಇವತ್ತು ಯಾರಾದ್ರೂ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ವಿಷ ತಗೋಬೇಕಂದ್ರೆ GST ತುಂಬೆ ಇವತ್ತು ವಿಷ ತಗೋಬೇಕು. ಒಂದು ನೇಣು ಹಾಕೊಳ್ಳಕ್ ಹಗ್ಗ ತಗೋಬೇಕಂದ್ರೆ ಇವತ್ತು GST ತುಂಬೆ ನೇಣು ಹಾಕೋಬೇಕು. ಅದರೆಲ್ಲ ಒಂದು ಕಟ್ಟ ಕಡೆ ಮನಸ್ಸಿನಿಂದಲೂ ಕೂಡ ಇವತ್ತು GSTಯನ್ನು ವಸೂಲಿ ಮಾಡಿ ಪ್ರತಿಯೊಂದು ಸಮಾಜಕ್ಕೆ ಮುಟ್ಟುವಂತ ಕೆಲಸ ಅದು ಆಗ್ಬೇಕು. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾತ್ರ ಸಾಧ್ಯ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಜೊತೆಗೆ
ಜೊತೆಗೆ ಅಧ್ಯಕ್ಷರೇ, ಇವತ್ತು ಮನೆ ಕಟ್ಟಬೇಕಾದ್ರೆ 28% ಟ್ಯಾಕ್ಸ್ ಕಟ್ಟಬೇಕು ಅಧ್ಯಕ್ಷರೇ. ಇವತ್ತು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಪ್ರತಿಯೊಂದು ವರ್ಗದವರು ಕೂಡ ಇವತ್ತು GST ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಮಾಡಿ ಆ ಅನುಭವ ಮಂಟಪದಲ್ಲಿ ಎಲ್ಲಾ ಸಮಾಜದವರೆಗೂ ಕೂಡ ಇವತ್ತು ಅವರು ಅಂದಿನ ಮಂತ್ರಿಗಳು ಮಾಡಿದ್ರು. ಅದೇ ತರ 2013ರಲ್ಲಿ ಹಾಗೂ 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣನವರ ತತ್ವದ ಮೇಲೆ ಎಲ್ಲ ಸಮಾಜದವರಿಗೂ ಕೂಡ ಇವತ್ತು ತಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಎಲ್ಲ ಸಮಾಜದವರ ಹಿತವನ್ನು ಕಾಪಾಡಿದ್ದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇವತ್ತು ನಮ್ಮ ಸದನ ಸೋಷಿಯಲ್ ಮೀಡಿಯಾನು ಕೂಡ ಇವತ್ತು ದುರುಪಯೋಗ ಆಗ್ತಾ ಇದೆ, ವೇದಿಕೆಗಳು ಕೂಡ ಇವತ್ತು ದುರುಪಯೋಗ ಆಗ್ತಾ ಇದೆ. ಅದೇ ರೀತಿ ಅಧ್ಯಕ್ಷರೇ, ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ, ಈ ಸದನದಲ್ಲೂ ಕೂಡ ಇತಿಹಾಸದ ಕೆಲವೊಂದು ಕರಾಳ ಪುಟಗಳನ್ನು ತಪ್ಪು ರೀತಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೇವಲ ಒಂದು ಸಣ್ಣ ಉದಾಹರಣೆ ಹೇಳಿ, ಇವತ್ತು ಶಿವಾಜಿ ಮಹಾರಾಜರು ಅಧ್ಯಕ್ಷರೇ, ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ 50% ಹೆಚ್ಚು ಮುಸಲ್ಮಾನರು ಸೈನಿಕರಾಗಿದ್ರು. ಶಿವಾಜಿ ಮಹಾರಾಜರ ಬಲಗೈ ಬಂಟ ಶೇರ್ ಖಾನ್ ಅನ್ನೋದನ್ನು ಯಾರು ಹೇಳೋದಿಲ್ಲ. ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಪಠಾಣರಿದ್ರು. ನಾನು ಒಬ್ಬ ಪಠಾಣರ ಮಂತ್ರಿಯವನಾಗಿ ನಮ್ಮ ವಂಶಸ್ಥರು ಶಿವಾಜಿ ಮಹಾರಾಜರ ಆಪ್ತರಾಗಿದ್ರು ಅಂತ ಹೇಳಿ ಈ ಸದನದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಮುಂದಿನ ದಿನಗಳಲ್ಲಿ ತಾವು ಸದನವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ಆದ್ರೂ ಕೂಡ ಈ ರಾಜ್ಯದ ಏನು ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗಬೇಕು, ಅಂಬೇಡ್ಕರ್ ಚರ್ಚೆ ಆಗಬೇಕು, ಬಸವಣ್ಣನವರ ಬಗ್ಗೆ ಚರ್ಚೆ ಆಗಬೇಕು, ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗಬೇಕು. ಅಕ್ಬರನ ಆಪ್ತ ಬೀರ್ಬಲ್ ಅಂತೇಳಿ ಈ ಸದನಕ್ಕೆ ಗೊತ್ತಾಗಬೇಕು. ಟಿಪ್ಪು ಸುಲ್ತಾನರ ಆಪ್ತ ಆಪ್ತ ನಮ್ಮ ಪೂರ್ಣಯ್ಯ ಅಂತ ಗೊತ್ತಾಗಬೇಕು. ಆದ್ದರಿಂದ ಶಿವಾಜಿ ಮಹಾರಾಜರ ಆಪ್ತ ಶೇರ್ ಖಾನ್ ಪಠಾಣ್ ಅಂತ ಗೊತ್ತಾಗ್ಬೇಕಂತೇಳಿ ಈ ರಾಜ್ಯದ ಜನರಿಗೆ ಈ ಸದನದ ಮೂಲಕ ಮುಖಾಂತರ ಒಂದು ಸಂದೇಶ ಕೊಡ್ಬೇಕಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದರ್ಶನ್ ವಂದಿಸಿ ನನ್ನ ಅದು ಮುಂಚೆ ರಾಜು ವೇಣುಗೋಪಾಲ್ ನಾಯಕ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.